ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಸೂರ್ಯಂ ಲೈಫ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತವನ್ನು ಕೊಡ್ತಾ ಸ್ನೇಹಿತರೆ ಬನ್ನಿ ಮಾಡುವ ಹ್ಯಾಪಿ ವಾರ ಶುಕ್ರವಾರ ಬನ್ನಿ ಎಲ್ಲರೂ ಸೇರಿ ಮಾಡೋಣ ವಿಶ್ವಕ್ಕೆ ನಮಸ್ಕಾರ ಅಂತ ಹೇಳ್ತಾ ಸ್ನೇಹಿತರೆ ನಾವು ಯಾವುದೇ ಒಂದು ಕಾರ್ಯಕ್ರಮವನ್ನು ಶುರು ಮಾಡಬೇಕಂತಂದ್ರೆ ಮೊದಲು ಹೆತ್ತ ತಂದೆ ತಾಯಿಗೆ ಮತ್ತು ವಿಶ್ವಕ್ಕೆ ನಮಸ್ಕರಿಸಿ ನಾವು ಕಾರ್ಯಕ್ರಮವನ್ನು ಶುರು ಮಾಡೋದ್ರಿಂದ ಆ ಕಾರ್ಯಕ್ರಮ ಪೂರ್ತಿ ಯಶಸ್ವಿ ಕೊಡುತ್ತೆ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ನಾವು ಇವತ್ತಿನ ಸಂಚಿಕೆಯಲ್ಲಿ ಬಹಳ ಅಂದರೆ ಬಹಳ ಮುಖ್ಯವಾಗಿರತಕ್ಕಂಥ ದಿನನಿತ್ಯ ಬಳಸ್ತಾ ಇದ್ದೀವಿ ಮತ್ತು ಕೆಲವೊಬ್ಬರು ವಾರಕ್ಕೊಂದ್ಸತಿ ವಾರಕ್ಕೆ ಎರಡು ಸತಿ ಕೆಲವೊಬ್ಬರು ಅದರ ವಿಟಮಿನ್ಸ್ ಕಡಿಮೆ ಆದರೆ ಬಳಸತಕ್ಕಂಥದ್ರ ಬಗ್ಗೆ ನಾವು ಇವತ್ತು ಚರ್ಚೆ ಮಾಡೋಣ. ಇದು ಬಹಳ ಅಂದರೆ ಬಹಳ ಉಪಯುಕ್ತವಾಗಿದೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ ಸ್ನೇಹಿತರೆ. ಇದು ಇನ್ಕ್ರೆಡಿಬಲ್ ಹೆಲ್ತ್ ಸೀಕ್ರೆಟ್ ಅಂತಲೇ ಹೇಳ್ಬೋದು ಇದಕ್ಕೆ. ಸೊ ಇದರ ಬಗ್ಗೆ ನಾವು ತಿಳಿಯೋಕ್ಕಿಂತ ಮುಂಚೆ ಸ್ನೇಹಿತರೆ ಧ್ಯಾನವನ್ನು ಮಾಡ್ಕೊಂಬರೋಣ ಸ್ನೇಹಿತರೆ. ಸೊ ಯಾರು ಹೊಸದಾಗಿ ನೋಡ್ತಾ ಇದ್ದಾರೆ ಈ ವಿಡಿಯೋವನ್ನು ದಯವಿಟ್ಟು ಎಸ್ ಪಿ ಸೂರ್ಯಂ ಲೈಫ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ ಫ್ಯಾಮಿಲಿಗೆ ಮೆಂಬರ್ ಆಗಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ನಾವೀಗ ಧ್ಯಾನವನ್ನು ಶುರು ಮಾಡೋಣ. ಸ್ನೇಹಿತರೆ ಪ್ರತಿನಿತ್ಯ ಧ್ಯಾನ, ಪ್ರತಿನಿತ್ಯ ಆನಂದ, ಪ್ರತಿನಿತ್ಯ ಸಂತೋಷ ಮತ್ತು ಪ್ರತಿನಿತ್ಯ ನೆಮ್ಮದಿ. ಸೊ ಅದರಿಂದ ನಾವು ಪ್ರತಿನಿತ್ಯ 15ರಿಂದ 30 ನಿಮಿಷದವರೆಗೆ ನಾವು ಧ್ಯಾನವನ್ನು ಮಾಡ್ಬೋದು ಸ್ನೇಹಿತರೆ. ಧ್ಯಾನವನ್ನು ಮಾಡೋದ್ರಿಂದ ಏನೆಲ್ಲ ಲಾಭಗಳು ನಮಗೆ ದೇಹಕ್ಕೆ ಮತ್ತು ನಮ್ಮ ಅಂಗಾಂಗಗಳಿಗೆ ಯಾವ್ಯಾವ ಥರ ಆರೋಗ್ಯವಾಗಿ ಇಟ್ಕೊಳ್ಬೇಕಂತ ಬನ್ನಿ ಮುಂದೆ ತಿಳಿಯೋಣ. ಅದಕ್ಕಿಂತ ಮುಂಚೆ ಸ್ನೇಹಿತರೆ ನಾವು ಈಗ ಧ್ಯಾನ ಮಾಡ್ಬೇಕಂತಂದ್ರೆ ಮೊದಲು ಏನು ಮಾಡಬೇಕು ಅಂತಂದ್ರೆ ಸ್ನೇಹಿತರೆ ಧ್ಯಾನ ಮಾಡ್ಬೇಕಂತಂದ್ರೆ ನಾವು ಮೊದಲನೇದಾಗಿ ನಾವು ಒಂದು ನಿರ್ಮಲ ಪ್ರದೇಶವನ್ನು ಆಯ್ಕೆ ಮಾಡ್ಕೋಬೇಕು. ಅಂದ್ರೆ ನಾವು ಅಲ್ಲಿ ಕುಳಿತುಕೊಂಡು ಧ್ಯಾನ ಮಾಡುವಾಗ ನಮ್ದು ಯಾವುದೇ ಒಂದು ಡಿಸ್ಟರ್ಬೆನ್ಸು ಆಗಬಾರ್ದು. ಸೊ ಅದರಿಂದ ಅದು ಬಹಳ ಮುಖ್ಯವಾಗುತ್ತೆ. ಸೊ ಅದರಿಂದ ನಾವು ಒಂದು ಒಳ್ಳೆ ನಿರ್ಮಲ ಪ್ರದೇಶವನ್ನು ಒಳ್ಳೆ ವಾತಾವರಣವನ್ನು ನಾವು ಮೊದಲು ನೋಡ್ಕೋಬೇಕು. ಆ ನಿರ್ಮಲ ಪ್ರದೇಶವನ್ನು ಆಯ್ಕೆ ಮಾಡಿದ ನಂತರ ಸ್ನೇಹಿತರೆ ನಾವು ಅಲ್ಲಿ ಕುಳಿತುಕೊಳ್ಳುವಾಗ ಯೋಗ ಮ್ಯಾಟ್ ಆಗಲಿ ಅಥವಾ ಒಂದು ಚಾಪೆ ಆಗಲಿ ವಸ್ತ್ರ ಆಗಲಿ ನಾವು ನೆಲದ ಮೇಲೆ ಕುಳಿತುಕೊಂಡು ಮಾಡತಕ್ಕಂಥದ್ದು ಬಹಳ ಉತ್ತಮ ಸ್ನೇಹಿತರೆ. ನಾವು ಡೈರೆಕ್ಟಾಗಿ ಯಾವುದೇ ಕಾರಣಕ್ಕೂ ನೆಲದ ಮೇಲೆ ಕುಳಿತುಕೊಂಡು ಧ್ಯಾನವನ್ನು ಮಾಡಬಾರ್ದು. ಯಾಕೆಂತಂದರೆ ಅಲ್ಲಿ ನಕಾರಾತ್ಮಕ ಮತ್ತು ಸಕಾರಾತ್ಮಕ ಶಕ್ತಿಗಳು ಇರ್ತವೆ. ನೆಗೆಟಿವ್ ಪಾಸಿಟಿವ್ ಎನರ್ಜಿಗಳಂತ ಏನು ಕರಿತೀವಿ ನಾವು. ಸೊ ಆ ಥರ ಅಲ್ಲಿ ಇರ್ತವೆ. ಸೊ ನಮಗೆ ಪಾಸಿಟಿವ್ ಎನರ್ಜಿಗಳು ಸಿಗಬೇಕಂತಂದರೆ ಯಾವುದೇ ಒಂದು ವಸ್ತ್ರ ಆಗಲಿ ಧ್ಯಾನ ಮ್ಯಾಟ್ ಆಗಲಿ ಅದನ್ನು ನೆಲದ ಮೇಲೆ ಹಾಕ್ಕೊಂಡು ಅದರ ಮೇಲೆ ಕುಳಿತುಕೊಂಡು ನಾವು ಧ್ಯಾನ ಮಾಡೋದ್ರಿಂದ ನಮಗೆ ಎಲ್ಲವೂ ಫಲಗಳು ದೊರೆತವೆ ನಮ್ಮ ಧ್ಯಾನದಿಂದ ಅಂತ ಹೇಳ್ಬಿಟ್ಟು ಹೇಳ್ತೀನಿ ಸ್ನೇಹಿತರೆ. ಅದರಿಂದ ನಾವು ಯೋಗ ಮ್ಯಾಟ್ ಹಾಕೊಂಡೆ ಧ್ಯಾನ ಮಾಡೋಣ ಅಥವಾ ಚಾಪೆ ವಸ್ತ್ರನ ಹಾಕೊಂಡು ಧ್ಯಾನ ಮಾಡೋಣ. ಸೊ ಅದು ಆಯ್ತು. ಅದಾದ ನಂತರ ಧ್ಯಾನಕ್ಕೆ ಹೇಗೆ ಮಾಡೋದು ಧ್ಯಾನ ಅಂತ ನಿಮಗೆ ತಿಳ್ಕೊಬೇಕಾದ್ರೆ ಸ್ನೇಹಿತರೆ ನಾವು ದವತಿ ಮತ್ತು ಸುಖಾಸನ ಅಂತ ಹೇಳ್ಬಿಟ್ಟು ಏನು ಕರಿತೀವಿ. ಸುಖಾಸನದಲ್ಲಿ ಅಥವಾ ದವತಿಯಲ್ಲಿ ನೀವು ಕುಳಿತುಕೊಂಡು ಧ್ಯಾನ ಮಾಡತಕ್ಕಂಥದ್ದು ಒಳ್ಳೆಯದು ಸ್ನೇಹಿತರೆ. ಅಂದರೆ ನೀವು ಕುಳಿತುಕೊಂಡು ಧ್ಯಾನ ಮಾಡುವಾಗ ನಿಮಗೆ ಕೈ ಕಾಲುಗಳು ನೋವು ಸೊಂಟ ನೋವು ಆ ಥರ ಬರದೇ ಇರೋ ಥರ ನೋಡಿಕೊಂಡು ಆರಾಮದಾಯಕವಾಗಿ ಕುಳಿತುಕೊಂಡು ಧ್ಯಾನ ಮಾಡತಕ್ಕಂಥದ್ದನ್ನು ಮಾಡ್ಕೋಬೇಕು ಸ್ನೇಹಿತರೆ. ನಿಮಗೆ ಬಹಳ ಸರಳವಾಗಬೇಕು. ನೀವು ಕುಳಿತುಕೊಂಡು ಧ್ಯಾನ ಮಾಡುವಾಗ ಯಾವುದೇ ನೋವುಗಳು ಬರಬಾರ್ದು. ಮಂಡಿ ನೋವು ಬಂತು ಸೊಂಟ ನೋವು ಬಂತು ಆ ಥರದ್ದು ನೀವು ಅನ್ಕೋಬಾರ್ದು. ಆವಾಗ ಆ ಥರ ನೀವು ಆರಾಮದಾಗಿ ಕುಳಿತುಕೊಂಡು ಧ್ಯಾನ ಮಾಡತಕ್ಕಂಥದ್ದು ಆಸನದಲ್ಲಿ ನೀವು ಕುಳಿತುಕೊಂಡು ಧ್ಯಾನ ಮಾಡೋದು ಒಳ್ಳೆಯದು ಸ್ನೇಹಿತರೆ. ಈಗ ಹೇಗೆ ಕುಳಿತುಕೊಳ್ಳೋದು ಅಂದ್ರೆ ನೋಡಿ ನಾನೀಗ ಕುಳಿತುಕೊಂಡಿರೋದು ಸುಖಾಸನ ಅಂತ ಹೇಳ್ಬಿಟ್ಟು ಹೇಳಿ ಸ್ನೇಹಿತರೆ. ಸುಖಾಸನ. ಸೊ ಸುಖಾಸನದಲ್ಲಿ ನನಗೆ ಕಂಫರ್ಟ್ ಅನಿಸುತ್ತೆ. ನಾನು ಸುಖಾಸನದಲ್ಲಿ ಕುಳಿತುಕೊಂಡು ಧ್ಯಾನವನ್ನು ಮಾಡ್ತಿದ್ದೆ. ನಿಮಗೆ ಯಾವ ಥರ ಕಂಫರ್ಟ್ ಅನಿಸುತ್ತೆ ಆ ಥರ ಕುಳಿತುಕೊಂಡು ಆರಾಮದಾಯಕವಾಗಿ ಧ್ಯಾನವನ್ನು ಮಾಡಬೇಕು ಸ್ನೇಹಿತರೆ. ಮತ್ತು ನೋಡಿ ಇದು ಬಂದ್ಬಿಟ್ಟು ಉತ್ಸಾಸನ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಮತ್ತು ಇದು ಬಂದ್ಬಿಟ್ಟು ಚಿನ್ನ ಮುದ್ರಾ ಅಂತ ಹೇಳ್ಬಿಟ್ಟು ಕರಿತೀವಿ. ನಾವು ಧ್ಯಾನ ಮಾಡುವಾಗ ಈ ರೀತಿ ಇದರಲ್ಲಿಂದ ಈ ಧ್ಯಾನದಲ್ಲಿ ನಾವು ಕೂತ್ಕೊಂಡು ಮಾಡ್ಬೋದು, ಇಲ್ಲ ಇದರಲ್ಲಿ ಯಾವ್ದಾದ್ರು ಕೂತ್ಕೊಂಡು ನೀವು ಮಾಡ್ಬೋದು. ನಿಮ್ಗೆ ಯಾವುದು ಕಂಫರ್ಟ್ ಅನ್ಸುತ್ತೋ ಅದರಲ್ಲಿ ನೀವು ಆರಾಮದಾಯಕವಾಗಿ ಕೂತ್ಕೊಂಡು ನೀವು ಧ್ಯಾನವನ್ನು ಮಾಡ್ಬೋದು ಸ್ನೇಹಿತರೆ. ಸೊ ಬನ್ನಿ ಈಗ ನಾವು ಧ್ಯಾನ ಮಾಡುವಾಗ ಮೊದಲನೇದು ಸೊಂಟವನ್ನು ನೇರವಾಗಿ ಮಾಡ್ಕೋಬೇಕು ಮತ್ತು ಕಣ್ಣನ್ನು ಮುಚ್ಚಬೇಕು ಸ್ನೇಹಿತರೆ. ಧ್ಯಾನಕ್ಕೆ ಫೌಂಡೇಶನ್ ಎಂದೇ ಕರೆಯಲ್ಪಟ್ಟತಕ್ಕಂಥ ಓಂಕಾರ ಮತ್ತು ಭ್ರಾಮರಿಯನ್ನು ನಾವು ಮಾಡೋಣ. ಮೊದಲನೇದಾಗಿ ಓಂಕಾರವನ್ನು ಮಾಡೋಣ ಸ್ನೇಹಿತರೆ ಓಂಕಾರವನ್ನು ಮಾಡ್ಬೇಕಂತಂದ್ರೆ ನೋಡಿ ನೀವು ಆರಾಮದಾಯಕವಾಗಿ ಕುಳಿತುಕೊಳ್ಳಿ. ಈ ಥರ ಧ್ಯಾನದಲ್ಲಿ ಕುಳಿತುಕೊಂಡು ಕಣ್ಣು ಮುಚ್ಚಿ ಮೊದಲನೇದಾಗಿ ದೀರ್ಘಾದ ಉಸಿರು ತಗೊಂಡು ಉಸಿರು ಬಿಡತಕ್ಕಂಥದ್ದು ಮಾಡಿ ಸ್ನೇಹಿತರೆ. ಮೂಗಿಂದ ಉಸಿರು ತಗೊಂಡು ಬಾಯಿಂದ ಉಸಿರು ಬಿಡತಕ್ಕಂಥದ್ದು ಮಾಡಿ. ಜೊತೆಗೆ ಈಗ ನೋಡಿ ನೀವು ಧ್ಯಾನಕ್ಕೆ ಕುಳಿತಿದ್ದೀರಾ ಅಂತಂದ್ರೆ ಸ್ನೇಹಿತರೆ ಮೊದಲನೇದಾಗಿ ಆರಾಮಾಗಿ ಕುಳಿತುಕೊಂಡು ಮತ್ತು ಒತ್ತಡವನ್ನು ಹೀರ್ಕೋಬೇಡಿ ಸ್ನೇಹಿತರೆ. ಯಾವುದೇ ಟೆನ್ಷನ್ಗಳನ್ನು ತೆಗೆದುಕೊಳ್ಳಬಾರದು.
ಆರಾಮದಾಯಕವಾಗಿ ಕುಳಿತುಕೊಳ್ಳಿ. ಈಗ ನೀವು ನಿಧಾನವಾಗಿ ಉಸಿರು ಅಂದ್ರೆ ಸ್ನೇಹಿತರೆ, ನಿಮಗೆ ಎಷ್ಟಾಗುತ್ತೋ ಮೊದಲನೇದಾಗಿ ಮಾಡೋರು 10 ಸೆಕೆಂಡ್ ಆಗುತ್ತೋ 15 ಸೆಕೆಂಡ್ಗಳಾಗತ್ತೋ ಅಷ್ಟು ನಿಧಾನವಾಗಿ ಉಸಿರು ತಗೊಂಡು ಓಂಕಾರವನ್ನು ಮಾಡತಕ್ಕಂಥದ್ದು ಮಾಡಿ ಸ್ನೇಹಿತರೆ. ಈಗ ನೋಡಿ ಸ್ನೇಹಿತರೆ, ಓ ಸ್ನೇಹಿತರೆ, ಈಗ ನೋಡಿದ್ರಲ್ಲ, ಈ ತರ ಓಂಕಾರವನ್ನು ನೀವು ಮಾಡ್ಬೋದು. ಮತ್ತೆ ನಾವು ಓಂಕಾರದಿಂದ ಸಿಗುವ ಲಾಭಗಳು ಅಂತಂದ್ರೆ ಸ್ನೇಹಿತರೆ ನೋಡಿ, ಮೊದಲನೇದಾಗಿ ನಮ್ಮ ಶ್ವಾಸಕೋಶದ ಜೊತೆ ಉಸಿರಾಟ ಅದನ್ನ ವ್ಯಾಯಾಮ ಮಾಡಿಸತಕ್ಕಂಥದ್ದು ಮಾಡುತ್ತೆ. ಮತ್ತು ಮುಖ್ಯವಾಗಿ ನಮ್ಮ ಧ್ವನಿ ಪೆಟ್ಟಿಗೆ ಸ್ನೇಹಿತರೆ, ಧ್ವನಿ ಪೆಟ್ಟಿಗೆಯನ್ನ ಆರೋಗ್ಯ ಇರಿಸತಕ್ಕಂಥ ಮತ್ತೆ ಥೈರಾಯ್ಡ್ ಬರತಕ್ಕಂಥದ್ದು, ಈ ಗಂಟಲಿಗೆ ಏನು ಅನಾರೋಗ್ಯಗಳು ಬರ್ತಾವೆ ಅವುಗಳು ನಿವಾರಣೆ ಮಾಡತಕ್ಕಂಥ ಶಕ್ತಿ ಓಂಕಾರ ಇದೆ. ಮತ್ತು ಪ್ರತಿನಿತ್ಯ ಓಂಕಾರ ನೀವು 21 ಬಾರಿ ಬರೋದ್ರಿಂದ ಸ್ನೇಹಿತರೆ, ನೀವು ಸ್ಕೂಲಲ್ಲಿ ಆಫೀಸ್ಗಳಲ್ಲಿ ಬೋಧನೆ ಮಾಡ್ತಾ ಇದ್ದೀರೋ, ನೀವು ಸಿಂಗಿಂಗ್ ಮಾಡ್ತಾ ಇದ್ದೀರೋ ಮತ್ತು ನೀವು ಆ್ಯಂಕರಿಂಗ್ ಮಾಡ್ತಾ ಇದ್ದೀರೋ, ನಿಮ್ಗಳಿಗೆ ಶಬ್ದಗಳು ಸ್ಪಷ್ಟವಾಗಿ, ಜೊತೆಗೆ ನಿಮ್ಮ ರಾಗ ಇಂಪ್ರೂವ್ ಆಗತಕ್ಕಂಥದ್ದು ಆಗುತ್ತೆ ಸ್ನೇಹಿತರೆ. ಅದರಿಂದ ಪ್ರತಿನಿತ್ಯ ಬೆಳಿಗ್ಗೆ ಎದ್ದ ತಕ್ಷಣ ನೀವು 15ರಿಂದ 30 ನಿಮಿಷದವರೆಗೆ ನೀವು ಧ್ಯಾನದಲ್ಲಿ ನೀವು ಓಂಕಾರವನ್ನು 21 ಬಾರಿ ಮಾಡಿದ್ರಿ ಅಂದರೆ ನೀವು ಆರಾಮದಾಯಕವಾಗಿ ನಿಮ್ಮ ರಾಗವನ್ನು ಇಂಪ್ರೂವ್ ಮಾಡಿ ಮತ್ತು ನೀವು ಮಾತಾಡೋ ಶಬ್ದಗಳನ್ನು ಸ್ಪಷ್ಟವಾಗಿ ಬರೆಸತಕ್ಕಂಥದ್ದು ನೀವು ಮಾಡ್ಕೋಬಹುದು ಸ್ನೇಹಿತರೆ. ನಾವು ಯಾವುದೇ ಒಂದು ಮಾತಾಡಬೇಕು, ಹಾಡು ಹಾಡಬೇಕು, ಬೋಧನೆ ಮಾಡಬೇಕಂತಂದ್ರೆ ನಮ್ಮೆಲ್ಲರಿಗೆ ಧ್ವನಿ ಪೆಟ್ಟಿಗೆ ಬಹಳ ಮುಖ್ಯ ಸ್ನೇಹಿತರೆ. ಸೊ ಆ ಧ್ವನಿ ಪೆಟ್ಟಿಗೆಯನ್ನು ಇಂಪ್ರೂವ್ ಮಾಡಬೇಕು, ರಾಗ ಇಂಪ್ರೂವ್ ಮಾಡ್ಬೇಕಂತಂದ್ರು ಪ್ರತಿನಿತ್ಯ ನೀವು 21 ಬಾರಿ ಓಂಕಾರವನ್ನು ಮಾಡಿ ಸ್ನೇಹಿತರೆ. ಸೊ ಇವು ಬೆನಿಫಿಟ್ಗಳು ನಮಗೆ ಓಂಕಾರದಿಂದ ಸಿಗೋತಕ್ಕಂಥದ್ದು ಆಗತ್ತೆ ಸ್ನೇಹಿತರೆ. ಈಗ ಬನ್ನಿ ನಾವು ಭ್ರಾಮರಿಯನ್ನು ಮಾಡೋಣ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಭ್ರಾಮರಿಯನ್ನು ಮಾಡಬೇಕಂತಂದ್ರೆ ನೋಡಿ, ಈ ತರ 3 ಬೆರಳನ್ನು ಹೀಗೆ ಮಡಚಿ ಮತ್ತು ಹೆಬ್ಬೆರಳನ್ನು ಮಧ್ಯದ ಹಾಕಿ ಮತ್ತು ಕಿರು ಬೆರಳನ್ನು ಈ ತರ ಮುಚ್ಕೊಂಡು, ಇದು ಶಂಖ ಮುದ್ರ ಅಂತ ಕೇಳ್ತೀವಿ ಸ್ನೇಹಿತರೆ. ಶಂಖ ಮುದ್ರದಿಂದ ಮಾಡೋದ್ರಿಂದ ನಮಗೆ ಇನ್ನ ಜಾಸ್ತಿ ಲಾಭಗಳು ದೊರೆಯುತ್ತವೆ ಸ್ನೇಹಿತರೆ. ಆರಾಮದಾಯಕವಾಗಿ ಕುಳಿತುಕೊಳ್ಳಿ, ಸೊಂಟವನ್ನು ನೇರವಾಗಿ ಮಾಡ್ಕೊಳ್ಳಿ ಮತ್ತು ಕಣ್ಣನ್ನು ಮುಚ್ಚಿ ಸ್ನೇಹಿತರೆ. ನಿಮಗೆ ಮೊದಲನೇದಾಗಿ ಶುರು ಮಾಡ್ತಾ ಇದ್ದೀರಿ ಅಂದ್ರೆ ನಿಧಾನವಾಗಿ ನಿಮಗೆ ಎಷ್ಟಾಗತ್ತೆ 10 ಸೆಕೆಂಡ್ ಆದರೂ 15 ಸೆಕೆಂಡ್ ಆದರೂ ನಿಧಾನವಾಗಿ ಉಸಿರನ್ನು ತಗೊಂಡು ಮತ್ತು
ನಿಧಾನವಾಗಿ ಭ್ರಮರಿಯನ್ನು ಮಾಡೋದನ್ನು ಮಾಡಿ ಸ್ನೇಹಿತರೆ. ನೋಡಿ ಬನ್ನಿ, ಈಗ ನಿಧಾನವಾಗಿ ಉಸಿರು ತಗೊಳ್ಳಿ. ಆದ ನಂತರ ಕೈಯನ್ನು ರಿಲೀಸ್ ಮಾಡಿ, ಎರಡು ಕೈಯನ್ನು ಒರೆಸಿಕೊಂಡು ಮತ್ತು ಕಣ್ಣಿನ ರೆಪ್ಪೆಯನ್ನು ಒರೆಸಿ ಆರಾಮದಾಯಕವಾಗಿ ಕಣ್ಣನ್ನು ತೆರೆಯಿರಿ ಸ್ನೇಹಿತರೆ. ಆಹಾ, ನೋಡಿ ಸ್ನೇಹಿತರೆ, ಎಷ್ಟು ನೆಮ್ಮದಿ. ಇದು ನೀವು ಧ್ಯಾನ ಮಾಡೋರಿಗೆ ಇದು ಅನುಭವ ಸಿಗೋತಕ್ಕಂಥದ್ದಾಗತ್ತೆ ಸ್ನೇಹಿತರೆ. ಈಗ ನಾವು ಭ್ರಾಮರಿಯಿಂದ ಸಿಗುವ ಬಹಳ ಮುಖ್ಯವಾದ ಅಂಶಗಳು ಅಂತಂದರೆ, ಬೆನಿಫಿಟ್ಗಳಂತಂದರೆ ಸ್ನೇಹಿತರೆ, ಮೊದಲನೇದಾಗಿ ನಮ್ಮ ಮೆದುಳಿಗೆ ಮತ್ತು ನಮ್ಮ ತಲೆ, ಕಣ್ಣು, ಮೂಗು, ಬಾಯಿ, ಕಿವಿ, ಹಲ್ಲುಗಳಿಗೆ ವೈಬ್ರೇಟ್ ಕೊಡತಕ್ಕಂಥದ್ದೇ ಭ್ರಾಮರಿ. ವೈಬ್ರೇಟ್ ಕೊಡುವಾಗ ನಮಗೇನಾಗುತ್ತೆ, ಅವುಗಳ ಚಲನವಲನೆ ಮತ್ತು ನಿಮ್ಗೇನು ನಿದ್ರೆಹೀನತೆ, ರಾತ್ರಿ ನಿದ್ದೆ ಬರಲ್ಲ ಅಂತ ಹೇಳ್ಬಿಟ್ಟು ಹೇಳ್ತೀರಾ, ಭ್ರಾಮರಿ ನಿದ್ರೆಗೆ ರಾಮಬಾಣ ಅಂತಂದು ಹೇಳ್ಬೋದು ಸ್ನೇಹಿತರೆ. ಆದರೆ 1 ದಿನ 2 ದಿನ ಮಾಡೋದ್ರಿಂದ ನಿಮಗೆ ಉಪಯೋಗ ಆಗಲ್ಲ. ಪ್ರತಿನಿತ್ಯ ಇದ್ರ ಜೊತೆ ನೀವು ಅಭ್ಯಾಸ ಮಾಡೋದ್ರಿಂದನೇ ನೀವು ಏನೆಲ್ಲನೂ ನೀವು ಪಡ್ಕೋಬೋದು ಸ್ನೇಹಿತರೆ. ಸೊ ನಿದ್ದೆ ಜೊತೆಗೆ ನಿಮಗೆ ನೆನಪಿನ ಶಕ್ತಿ, ಆಮೇಲೆ ನೀವು ಓದೋರಿಗೆ ಬಹಳ ಮುಖ್ಯವಾಗುತ್ತದೆ. ಮತ್ತು ನೀವಾದರೂ ಟೀಚಿಂಗ್ ಮಾಡಬೇಕು, ನೀವು ಆ್ಯಂಕರಿಂಗ್ ಮಾಡಬೇಕು ಅಂದರೆ ಸಿಂಗಿಂಗ್, ಹಾಡು ಹಾಡಬೇಕು, ನಿಮಗೆ ಜ್ಞಾಪಕ ಶಕ್ತಿ ಬೇಕಂತಂದರೆ ಬಹಳ ಭ್ರಾಮರಿ ಪ್ರಾಣಾಯಾಮ ನಿಮಗೆ ಅನುಕೂಲ ಆಗುತ್ತೆ ಸ್ನೇಹಿತರೆ. ಅದರಿಂದ ಹೊಸದಾಗಿ ಶುರು ಮಾಡೋರು 11 ಬಾರಿ ಭ್ರಾಮರಿಯನ್ನು ಮಾಡ್ಕೊಳ್ಳಿ ಮತ್ತು 2 ತಿಂಗಳವರೆಗೆ 11 ಬಾರಿ ಮಾಡಿ, 2 ತಿಂಗಳಾದ ನಂತರ ನೀವು 21 ಬಾರಿ ನೀವು ಮಾಡ್ಕೋಬೋದು ಸ್ನೇಹಿತರೆ. ನೀವು ಎಷ್ಟು ಭ್ರಾಮರಿ ಪ್ರತಿನಿತ್ಯ ನೀವು ಇದನ್ನ ಮಾಡ್ತಾ ವ್ಯಾಯಾಮನ ಮಾಡ್ತಿರೋ ಅಷ್ಟು ಬೇಗ ನಿಮ್ಮ ಮೆದುಳು ಚುರುಕಾಗಿ ಜ್ಞಾಪಕ ಶಕ್ತಿಯನ್ನು ಕೊಡತಕ್ಕಂಥದ್ದಾಗತ್ತೆ ಸ್ನೇಹಿತರೆ. ಮತ್ತು ಅರ್ಧ ತಲೆನೋವು, ಮೈಗ್ರೇನ್, ಆ ಥರ ಏನು ತಲೆನೋವುಗಳು ಅಂತ ಹೇಳ್ತೀರಾ, ಅವುಗಳೆಲ್ಲ ಬರ್ತಾ ನಿವಾರಣೆ ಆಗತಕ್ಕಂಥದ್ದು ಆಗತ್ತೆ ಸ್ನೇಹಿತರೆ. ಆದರೆ ಹೊಸದಾಗಿ ಮಾಡೋರು ಮಾತ್ರ ದಯವಿಟ್ಟು 11 ಬಾರಿ ಮಾಡ್ಕೊಳ್ಳಿ ಸ್ನೇಹಿತರೆ. ಒಂದೇ ಸತಿ 21 ಬಾರಿ ಮಾಡ್ಕೋಬೇಡಿ. 1-2 ತಿಂಗಳಾದ ನಂತರ ನೀವು ಅದಕ್ಕೆ ಅಡ್ಜಸ್ಟ್ ಆಗ್ತೀರಾ. ಅದಾದ ನಂತರ ನೀವು
21 ಬಾರಿ ಮಾಡ್ಕೋಬಹುದು ಸ್ನೇಹಿತರೆ. ಇದು ಬ್ರಾಹ್ಮರಿಂದ ಸಿಗತಕ್ಕಂಥದ್ದೆಲ್ಲ ಬೆನಿಫಿಟ್ ಅಂತ ಹೇಳ್ಬಿಟ್ಟು ಹೇಳಬಹುದು. ಮತ್ತೆ ಸ್ನೇಹಿತರೆ, ಈಗ ಓಂಕಾರ ಮತ್ತು ಬ್ರಾಹ್ಮರಿಯನ್ನು ಮಾಡಿದ್ದೀವಿ. ಓಂಕಾರ ಬ್ರಾಹ್ಮರಿ ಮಾಡಿದ ನಂತರ ನಮ್ಮ ದೇಹ ದಣದಿರುತ್ತೆ. ಸೊ ಅದನ್ನು ನಾವು ರಿಲ್ಯಾಕ್ಸ್ ಕೊಡ್ಬೇಕಂದ್ರೆ ಧ್ಯಾನ ಮಾಡಬೇಕು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಧ್ಯಾನ ಅಂತಂದ್ರೆ ಏನು? ಧ್ಯಾನ ಅಂತಂದ್ರೆ ಮನಸ್ಸು ಮತ್ತು ದೇಹವನ್ನು ಒಂದುಗೂಡಿಸತಕ್ಕಂಥದ್ದು. ನಾವು ಯಾವಾಗ ಪ್ರತಿನಿತ್ಯ ಈ ಧ್ಯಾನವನ್ನು ಮಾಡ್ತಾ ನಾವು ಮನಸ್ಸು ಮತ್ತು ನಮ್ಮ ದೇಹವನ್ನು ಒಂದುಗೂಡಿಸ್ತೀವೋ ಆವಾಗ ನಮಗೆ ಏಕಾಗ್ರತೆ ಅನ್ನೋದು ಬರುತ್ತೆ ಸ್ನೇಹಿತರೆ. ಏಕಾಗ್ರತೆಯಿಂದ ಏನಾಗುತ್ತೆ, ನೀವು ಪ್ರತಿನಿತ್ಯ ಮಾಡ್ತಾ ಮಾಡ್ತಾ ಧ್ಯಾನ ಮಾಡ್ಕೊಂಡು ಬರುವಾಗ ನಿಮಗೆ ಏಕಾಗ್ರತೆ ಬರುವಾಗ ನೀವು ಇಡೀ ದಿನ ಆನಂದ ಸಂತೋಷದಿಂದ ಇರೋದು ಮತ್ತು ನಿಮ್ಮ ಕೆಲಸಗಳನ್ನು ಯಾವುದೇ ಒತ್ತಡ ಇಲ್ಲದೆ ಸರಳವಾಗಿ ಮತ್ತು ವೇಗವಾಗಿ ನಿಮ್ಮ ಕೆಲಸಗಳನ್ನು ನೀವು ಮಾಡಬಹುದು ಸ್ನೇಹಿತರೆ. ಮತ್ತು ನೀವು ಧ್ಯಾನ ಮಾಡೋದ್ರಿಂದ ನೀವೇನು ಅಸಾಧ್ಯ ಅಂತಿರೋ ಅದನ್ನ ಸಾಧ್ಯ ಮಾಡ್ಕೊಳ್ತಕ್ಕಂಥ ಶಕ್ತಿ ಧ್ಯಾನಗಿದೆ ಸ್ನೇಹಿತರೆ. ಅದರಿಂದ ಪ್ರತಿನಿತ್ಯ 15 ನಿಮಿಷದಿಂದ 30 ನಿಮಿಷವರೆಗೆ ಧ್ಯಾನ ಮಾಡಿ ಮತ್ತು ಇಡೀ ದಿನ ಆನಂದ ಮತ್ತು ಆರೋಗ್ಯದಿಂದ ಇರಬಹುದು ಸ್ನೇಹಿತರೆ. ಬನ್ನಿ ಈಗ ಧ್ಯಾನವನ್ನು ಶುರು ಮಾಡೋಣ ಸ್ನೇಹಿತರೆ. ಧ್ಯಾನವನ್ನು ಶುರು ಮಾಡಬೇಕಂತಂದ್ರೆ ನೋಡಿ, ಮೊದಲನೇದಾಗಿ ಆರಾಮಾಗಿ ಕುಳಿತುಕೊಂಡು ಮತ್ತು ನೀವು ಸೊಂಟವನ್ನು ನೇರವಾಗಿ ಮಾಡ್ಕೋಬೇಕು. ಸೊಂಟವನ್ನು ನೇರವಾಗಿ ಮಾಡ್ಕೊಂಡ ನಂತರ ನೋಡಿ ಸ್ನೇಹಿತರೆ, ಕಣ್ಣನ್ನು ಮುಚ್ಚಿ ಸ್ನೇಹಿತರೆ, ಮೊದಲು ಮನಸ್ಸನ್ನು ಹಗರ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ನಾವು ದೇಹದ ಮೇಲೆ ಒತ್ತಡವನ್ನು ಹೀರ್ಕೋಬಾರದು. ಈಗ ಮೊದಲನೇದಾಗಿ ಅಂತಂದ್ರೆ ಸ್ನೇಹಿತರೆ, ನಮ್ಮ ದೇಹದಲ್ಲಿರೋ ಎಲ್ಲ ಭಾಗಗಳನ್ನು ಒಮ್ಮೆ ಗುರುತಿಸ್ಕೊಂಡು ಬರಬೇಕು. ಅಡಿಯಿಂದ ಮೂಡಿವರೆಗೆ, ತಲೆಯಿಂದ ಕಾಲು ಪಾದದವರೆಗೆ ನಮ್ಮ ದೇಹದಲ್ಲಿ ಇರತಕ್ಕಂಥ ಎಲ್ಲ ಭಾಗವನ್ನು ಒಂದೊಂದಾಗಿ ನಾವು ಗುರುತಿಸ್ಕೊಂಡು ಬರಬೇಕು ಸ್ನೇಹಿತರೆ. ಅಂದ್ರೆ ನಮ್ಮ ತಲೆ ಕೂದಲು ಹೇಗಿದೆ, ಹಣೆ ಹೇಗಿದೆ, ಕಣ್ಣು ರೆಪ್ಪೆಗಳು, ಮೂಗು, ಬಾಯಿ, ಹಲ್ಲು, ಒಸಳಿ, ಈ ಥರ ಎಲ್ಲ ಭಾಗಗಳನ್ನು ಒಂದೊಂದಾಗಿ ನಿಧಾನವಾಗಿ ಗುರುತಿಸ್ಕೊಂಡು ಬರಬೇಕು ಸ್ನೇಹಿತರೆ. ಪ್ರತಿನಿತ್ಯ ಒಮ್ಮೆ ನಮ್ಮ ದೇಹದಲ್ಲಿರೋ ಅಂಗಾಂಗಗಳನ್ನು ನಾವು ಗುರುತಿಸ್ಕೊಂಡು ಬರೋದ್ರಿಂದ ಅವುಗಳ ಚಲನವಲನೆ ಮತ್ತು ಅವುಗಳ ಅನಾರೋಗ್ಯದ ಇರೋದನ್ನು ನಾವು ಕಂಡುಹಿಡಿಬಹುದು ಸ್ನೇಹಿತರೆ. ಜೊತೆಗೆ ಬೇಗ ಪ್ರಿಕಾಷನ್ ತಗೋಬಹುದು ನಾವು. ಸೊ ಅದರಿಂದ ಪ್ರತಿನಿತ್ಯ ನೀವು ಧ್ಯಾನ ಮಾಡಿ, ವ್ಯಾಯಾಮ ಮಾಡಿ, ಆನಂದ ಮತ್ತು ಸಂತೋಷದಿಂದ ಇರಿ ಸ್ನೇಹಿತರೆ. ನಾವು ಕಣ್ಣು ಮುಚ್ಚಿದ ತಕ್ಷಣ ಸ್ನೇಹಿತರೆ, ನಮಗೆ ನೂರಾರು ಯೋಚನೆಗಳು ಬರ್ತಾ ಇರ್ತವೆ. ಯಾವುದೇ ಕಾರಣಕ್ಕೆ ಅದಕ್ಕೆ ಉತ್ತರವನ್ನು ನೀಡಬಾರದು. ಮನಸ್ಸಿಗೆ ಹೇಳಬೇಕು, ನಾನು ಧ್ಯಾನ ಮಾಡ್ತಾ ಇದ್ದೀನಿ. ಧ್ಯಾನದಿಂದ ಆತ್ಮಸ್ಥೈರ್ಯ, ಆತ್ಮವಿಶ್ವಾಸ, ಏಕಾಗ್ರತೆಯನ್ನು ಪಡಿತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಮನಸ್ಸಿಗೆ ಹೇಳಬೇಕು. ಇಡೀ ದಿನ ಆನಂದ, ಚೈತನ್ಯ, ಸಂತೋಷದಿಂದ ಇರಬೇಕು. ನನಗೆ ಹೆಚ್ಚೆಚ್ಚಾಗಿ ಏಕಾಗ್ರತೆ ಬರಬೇಕೆಂದು ಧ್ಯಾನವನ್ನು ಮಾಡ್ತಾ ಇದ್ದೀನಿ ಅಂತ ಮನಸ್ಸಿಗೆ ಹೇಳಿ, ದೇಹದಲ್ಲಿರೋ ಎಲ್ಲ ಭಾಗಗಳನ್ನು ಒಮ್ಮೆ ನಿಧಾನವಾಗಿ ಗುರುತಿಸ್ಕೊಂಡು ಬರ್ತಾ ಇರಿ ಸ್ನೇಹಿತರೆ. ಕಣ್ಣನ್ನು ತೆರೆಯಬಾರದು. ಸೊಂಟವನ್ನು ನೇರವಾಗಿ ಇಟ್ಕೊಳ್ಳಿ. ಎಷ್ಟು ನೀವು ರಿಲ್ಯಾಕ್ಸ್ ಆಗಿ ಕೂತ್ಕೊಳ್ತಿರೋ ನಿಮ್ಮ ದೇಹದಲ್ಲಿರೋ ಎಲ್ಲ ಅಂಗಾಂಗಗಳು ಶಾಂತಿಗೊಳಿಸಿ ರಿಲ್ಯಾಕ್ಸ್ ಆಗ್ತವೆ ಸ್ನೇಹಿತರೆ. ಪ್ರತಿನಿತ್ಯ ಧ್ಯಾನ ಮಾಡೋದ್ರಿಂದ ನಮ್ಮ ಲೈಫಿಗೆ ಡಿಸಿಪ್ಲಿನ್ ಅನ್ನು ಕಲಿಸ್ಕೊಡುತ್ತೆ ಸ್ನೇಹಿತರೆ. ನಾವು ಮಾತಾಡೋ ಶಬ್ದಗಳಿರಲಿ, ನಾವು ನೋಡೋ ನೋಟಗಳಿರಲಿ, ಪ್ರತಿಯೊಂದು ಮತ್ತು ನೆಗೆಟಿವ್ ಥಾಟ್ಸನ್ನು ಡಿಲೀಟ್ ಮಾಡಿ ಪಾಸಿಟಿವ್ ಥಾಟ್ಸ್ಗಳನ್ನು ಕೊಡತಕ್ಕಂಥ ಶಕ್ತಿ ಧ್ಯಾನಕ್ಕಿದೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನಮ್ಮ ದೇಹದಲ್ಲಿರೋ ಎಲ್ಲ ಭಾಗಗಳನ್ನು ಗುರುತಿಸಾದ ನಂತರ ಸೊಂಟ ಕೆಳಗಡೆ ಬಗ್ಗಿರುತ್ತೆ. ಸೊಂಟವನ್ನು
ನೇರವಾಗಿ ಮಾಡ್ಕೊಳ್ಳಿ. ಈಗ ನಮ್ಮ ಮೂಗಿನ ಉಸಿರಾಟದ ಮೇಲೆ ಗಮನವನ್ನು ಹರಿಸಿ ಸ್ನೇಹಿತರೆ. ನೋಡಿ, ನಮ್ಮ ಮೂಗು ನಿಧಾನಾಗಿ ಉಸಿರಾಡ್ತಾ ಇದೆ ಸ್ನೇಹಿತರೆ. ಮೂಗಿನ ಉಸಿರಾಟದ ಮೇಲೆ ಗಮನ ಹರಿಸಬೇಕು. ಬರೋ ಯೋಚನೆಗಳಿಗೆ ಉತ್ತರವನ್ನು ನೀಡಬಾರದು. ಆರಾಮದಾಯಕವಾಗಿ ಕುಳಿತುಕೊಳ್ಳಿ. ನೀವು 15 ನಿಮಿಷ ಮಾಡ್ತಾ ಇದ್ದೀರಾ, 30 ನಿಮಿಷ ಮಾಡ್ತಾ ಇದ್ದೀರಾ, ಸಮಯ ಆದ ನಂತರ ಕೈಯನ್ನು ರಿಲೀಸ್ ಮಾಡಿ, 2 ಕೈಯನ್ನು ಚೆನ್ನಾಗಿ ಉಜ್ಜಿಕೊಂಡು ಮತ್ತು ಕಣ್ಣಿನ ರೆಪ್ಪೆಯನ್ನು ಒರೆಸಿ ಆರಾಮದಾಯಕವಾಗಿ ಕಣ್ಣನ್ನು ತೆರೆಯಿರಿ ಸ್ನೇಹಿತರೆ. ಇದು ಸ್ನೇಹಿತರೆ, ನಾವು ಪ್ರತಿನಿತ್ಯ ಧ್ಯಾನ ಮಾಡೋದರಿಂದ ನಮಗೆ ಆ ಇಡೀ ದಿನ ನಾವು ಆನಂದದಿಂದ ಸಂತೋಷದಿಂದ ಇರ್ಬೋದು ಸ್ನೇಹಿತರೆ. ಸೊ ನೀವು 1 ದಿನ 2 ದಿನ ಮಾಡಿದ್ರೆ ಇದು ನಿಮಗೆ ಲಭ್ಯ ಆಗಲ್ಲ. ಮತ್ತು ನೀವು ಹೊಸದಾಗಿ ಶುರು ಮಾಡೋರು, ನಿಮಗೆ ಇದು ನೀವು ಶುರು ಮಾಡುವಾಗ ನಿಮಗೆ ಕಠಿಣನೇ ಅಂತ ಅನಿಸ್ಬೋದು. ನೀವು ಬರ್ತಾ 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 ಧ್ಯಾನದಲ್ಲಿ ಮಾಡಿಕೊಂಡು ನೀವು ಧ್ಯಾನ ನಿಮಗೆ ಅಡಾಪ್ಟ್ ಆಗಿದೆ ಅಂದರೆ ನೀವು 1 ದಿನ ಧ್ಯಾನ ಬಿಟ್ಟು ಇರೋಕ್ಕೆ ಆಗಲ್ಲ ಸ್ನೇಹಿತರೆ. ಮತ್ತು ಆ ಇಡೀ ದಿನ ನಾವೇನೇ ಕಳ್ಕೊಂಡಿದ್ದೀವಿ ಅನ್ನೋ ಥರ ಫೀಲಿಂಗ್ ಶುರು ಆಗೋಕ್ಕಾಗುತ್ತೆ ಸ್ನೇಹಿತರೆ. ಅದರಿಂದ ನೀವು ಹೊಸದಾಗಿ ಶುರು ಮಾಡೋರು 5 ನಿಮಿಷ ಶುರು ಮಾಡಿ, 10 ನಿಮಿಷ ಮಾಡ್ಕೊಳ್ಳಿ. 1 ತಿಂಗಳು 5 ನಿಮಿಷ, 1 ತಿಂಗಳು 10 ನಿಮಿಷ, ಇನ್ನೊಂದು ತಿಂಗಳು ಆ ಥರ ನೀವು ಮಾಡ್ತಾ 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 ಹೋಗಿದ್ದೀರಿ ಅಂದರೆ ನಿಮ್ಮ ಇನ್ನರ್ ಫೀಲಿಂಗ್ ಮತ್ತು ನಾವೇನು ಆತ್ಮವಿಶ್ವಾಸ ಅಂತ ಏನು ಕರಿತೀವಿ ಅವುಗಳನ್ನು ನಾವು ಪಡ್ಕೊಳ್ಳೋಕ್ಕೆ ಭಾಳ ಈಸಿ ಆಗುತ್ತೆ. ಮತ್ತು ನಮಗೆ ನೆಗೆಟಿವ್ ಥಾಟ್ಸ್ಗಳನ್ನು ಡಿಲೀಟ್ ಮಾಡತಕ್ಕಂಥದ್ದು, ಪಾಸಿಟಿವ್ ಥಾಟ್ಸ್ಗಳು ಬರತಕ್ಕಂಥದ್ದು. ನೀವೇನು ಕೆಲಸ ಅಂದರೆ ನೀವು ಒಂದು ಕೆಲಸ ಇದು ನಿಮಗೆ ಇಷ್ಟ ಆಗಲ್ಲ ಅಂತಂದರೆ ನಿಮ್ಮ ಮನಸ್ಸು ಮುಂದೆ ಸೂಚನೆ ಕೊಡತಕ್ಕಂಥದ್ದು ಶಕ್ತಿ ನಿಮಗೆ ಧ್ಯಾನ ಕೊಡುತ್ತೆ ಸ್ನೇಹಿತರೆ. ಮತ್ತು ಅಸಾಧ್ಯವನ್ನು ನಿಮ್ಮ ಲೈಫಲ್ಲಿ ಒಂದು ಒಳ್ಳೆ ದೊಡ್ಡ ಗೋಲನ್ನು ಇಟ್ಕೊಂಡು ಅದನ್ನು ಅಚೀವ್ಮೆಂಟ್ ಮಾಡಬೇಕಂತಂದರೆ ಯಾವುದೇ ಒತ್ತಡ ಇಲ್ಲದೆ ನಿಮ್ಮ ವೇಗವಾಗಿ ಸರಳವಾಗಿ ಆ ಗೋಲನ್ನು ಅಚೀವ್ಮೆಂಟ್ ಮಾಡತಕ್ಕಂಥ ಶಕ್ತಿ ನಿಮಗೆ ಧ್ಯಾನ ಕೊಡುತ್ತೆ ಸ್ನೇಹಿತರೆ. ಅದರಿಂದ ಪ್ರತಿನಿತ್ಯ ನಮ್ಮ ಮನಸ್ಸು ಮತ್ತು ನಮ್ಮ ದೇಹವನ್ನು ಒಂದುಗೂಡಿಸತಕ್ಕಂಥದ್ದನ್ನು ನೀವು ಇವತ್ತಿಂದನೇ ಅಭ್ಯಾಸವನ್ನು ಮಾಡ್ಕೊಳ್ಳಿ ಸ್ನೇಹಿತರೆ. ಇದು ನಿಮಗೆ ಎಫೆಕ್ಟ್ ಆಗಬೇಕು ಧ್ಯಾನ ಅಂತಂದರೆ 15ರಿಂದ 20 ದಿನಗಳಲ್ಲಿ ನಿಮಗೆ ಆ ಅನುಭವಗಳು ಬರ್ತವೆ. ಮತ್ತು ನೀವು ಮಾಡೋ ದಿನದ ಏನು ಚಟುವಟಿಕೆಗಳಿರ್ತವೆ ಅವುಗಳಲ್ಲಿ ಬದಲಾವಣೆ ಬರತಕ್ಕಂಥದ್ದು ನೀವು 15ರಿಂದ 20 ದಿನಗಳಲ್ಲಿ ನೀವು ನೋಡಬಹುದು ಸ್ನೇಹಿತರೆ. ಅದರ ಜೊತೆಗೆ ನಮ್ಮ ದೇಹದಲ್ಲಿ ಇರತಕ್ಕಂಥ ಎಲ್ಲ ಅಂಗಾಂಗಗಳನ್ನು ಚಲನವಲನೆ ಮತ್ತು ಪ್ರತಿದಿನ ನಾವೇನು ನಮ್ಮ ದೇಹದಲ್ಲಿರೋ ಅಂಗಾಂಗಗಳನ್ನು ನಾವು ನೆನಪು ಮಾಡೋದರಿಂದ ನಮ್ಮ ಅವು ಅಂಗಾಂಗಗಳು ಎಲ್ಲ ಚಲನವಲನೆ ಆಗಿ ಮತ್ತು ಅವುಗಳಲ್ಲಿ ಏನಾದರೂ ಅನಾರೋಗ್ಯಗಳು ಇದೆ ಅಂದ್ರೂ ನಾವು ಕಂಡುಹಿಡಿಬೋದು ಸ್ನೇಹಿತರೆ. ಅದರಿಂದ ಬೇಗ ನಾವು ಡಾಕ್ಟರ್ಗಳ ಸಲಹೆ ಪಡ್ಕೊಂಡು ಪ್ರಿಕಾಷನ್ ತಗೊಳ್ತಕ್ಕಂಥದ್ದು ಕೂಡ ಆಗ್ಬೋದು. ಮತ್ತು ನಿಮ್ಮ ಉಸಿರಾಟ ಇದೆಲ್ಲ ನಾವು ಹೇಳಬೇಕಂತಂದರೆ ನಮ್ಮ ಉಸಿರಾಟವನ್ನು ವೃದ್ಧಿಸುತ್ತದೆ ಮತ್ತು ನಮ್ಮ ಆಯುಷನ್ನೇ ವೃದ್ಧಿಸತಕ್ಕಂಥ ಶಕ್ತಿ ಧ್ಯಾನಕ್ಕಿದೆ ಸ್ನೇಹಿತರೆ. ಮತ್ತು ನಿಮ್ಮ ಮನೆಯಲ್ಲಿ ಮಕ್ಕಳಿದ್ದಾರೆ ಅಂತಂದರೆ 8ರಿಂದ 10 ವರ್ಷದ ಮೇಲ್ಪಟ್ಟ ವಯಸ್ಕರ ಮಕ್ಕಳಿಗೆ ನೀವು ಇವತ್ತಿಂದನೇ ಧ್ಯಾನವನ್ನು ಶುರು ಮಾಡಿಸಿ ಸ್ನೇಹಿತರೆ. ಅವರುಗಳು ಇವತ್ತಿಂದನೇ ಧ್ಯಾನ ಮಾಡಿದರೆ ಅವರುಗಳಿಗೆ ಏಕಾಗ್ರತೆ ಮತ್ತು ಆತ್ಮಸ್ಥೈರ್ಯ ಹೆಚ್ಚಿಸೋದ್ರಿಂದ ಮತ್ತು ಯಾವಾಗ ಒಬ್ಬ ಮನುಷ್ಯನಿಗೆ ಒಂದು ಮಗುವಿಗೆ ಹೆಣ್ಣಾಗಲಿ ಗಂಡಾಗಲಿ ಅವುಗಳಿಗೆ ಯಾವಾಗ ಬೇಗ ಏಕಾಗ್ರತೆ ಅನ್ನೋದು ಬೇಗ ಬರುತ್ತೋ ಆವಾಗ ಅವ್ರು ಮಾಡೋ ಕೆಲಸಗಳು ಸ್ಪಷ್ಟವಾಗಿ ನೀಟಾಗಿ ಇರ್ತವೆ ಸ್ನೇಹಿತರೆ. ಮತ್ತು ಅವ್ರು ಮಾಡೋ ಕೆಲಸದ ಮೇಲೆ ಅವರಿಗೆ ಇಂಟ್ರೆಸ್ಟ್ ಆಸಕ್ತಿ ಹುಟ್ಟೋತಕ್ಕಂಥದ್ದು ಆಗುತ್ತೆ. ಮತ್ತು ಅವರು ಏಕಾಗ್ರತೆಯಿಂದ ಅದರ ಕೆಲಸದ ಮೇಲೆ ಫೋಕಸ್ ಕೊಟ್ಟು ಆ ಕೆಲಸವನ್ನು ಪರಿಪೂರ್ಣವಾಗಿ ಮಾಡತಕ್ಕಂಥದ್ದು ಆಗತ್ತೆ ಸ್ನೇಹಿತರೆ. ಸೊ ಇದು ಆಗಿತ್ತು ಸ್ನೇಹಿತರೆ ಇವತ್ತಿನ ಸಂಚಿಕೆಯಲ್ಲಿ ಧ್ಯಾನದ ಬಗ್ಗೆ. ಮತ್ತು ಬನ್ನಿ ಸ್ನೇಹಿತರೆ, ನಾನು ಇವತ್ತು ತಂದಿರತಕ್ಕಂಥ ಪೋಷಕಾಂಶ ಮತ್ತು ನಾನೇನು ತಂದಿನಿ ಅಂತ ಹೇಳೋಕ್ಕಿಂತ ಮುಂಚೆ ನಿಮಗೆ ಪ್ರತಿನಿತ್ಯ ನಾನು ತಿಳಿಸ್ತಾ ಇರ್ತೀನಿ. ನನ್ನ ಕಾನ್ಸೆಪ್ಟ್ ಏನಂತಂದರೆ ನೀವು ತಗೊಳ್ಳೋ ದವಸ ಧಾನ್ಯಗಳು, ಹಣ್ಣು ತರಕಾರಿ ಸೊಪ್ಪುಗಳನ್ನು ಅವುಗಳ ಬಗ್ಗೆ ಸಾಮಾನ್ಯ ತಿಳುವಳಿಕೆ ಪ್ರತಿಯೊಬ್ಬರು ತಿಳ್ಕೊಬೇಕನ್ನೋದೇ SP ಸುರೇಂದ್ರ ಸ್ಟುಡಿಯೋ ಕಾನ್ಸೆಪ್ಟ್ ಸ್ನೇಹಿತರೆ. ಅದರಿಂದ ಪ್ರತಿನಿತ್ಯ ಒಂದು ವಿಡಿಯೋ ಜೊತೆಗೆ ನಿಮಗೆ
ಒಂದು ಹೆಲ್ತ್ ಟಿಪ್ಸ್ ಅಂತಕ್ಕಂಥದ್ದು ಬರುತ್ತೆ ಸ್ನೇಹಿತರೆ. ಸೊ ನಾನು ಇವತ್ತು ತಂದಿರತಕ್ಕಂಥದ್ದು ಅಂತಂದ್ರೆ ಸ್ನೇಹಿತರೆ, ನೀವು ಕೆಲವೊಬ್ಬರು ಇದನ್ನ ಬಹಳ ಪ್ರತಿನಿತ್ಯ ಬಳಸ್ತಾರೆ ಮತ್ತು ಇದನ್ನ ಕೆಲವೊಬ್ಬರು ಏನೋ ನಮ್ಮ ದೇಹಕ್ಕೆ ಯಾವುದಾದ್ರೂ ಅಂಗಾಂಗಕ್ಕೆ ತೊಂದರೆ ಆದರೆ ಬಳಸತಕ್ಕಂಥದ್ದು ಇರ್ತದೆ. ಮತ್ತೆ ಜ್ವರ ಬಂದರೆ ಬಳಸತಕ್ಕಂಥದ್ದು ಇರ್ತಾರೆ. ಇದು ನೋಡಿ ಸ್ನೇಹಿತರೆ, ಇದು ರಾಗಿ ಸ್ನೇಹಿತರೆ. ರಾಗಿ ನೋಡಿದ್ರಲ್ವಾ? ರಾಗಿನ ನಾವುಗಳು ಏನು ಮಾಡ್ತೀವಿ, ಏನಾದರೂ ಅನಾರೋಗ್ಯ ಆಗಿದೆ ಅಂದರೆ ಮತ್ತು ಡಾಕ್ಟರ್ಗಳಿಗೆ ಹೇಳಿದೆ ಅಂದರೆ ತಗೊಳ್ಳತಕ್ಕಂಥದ್ದು ಮಾಡ್ತೀವಿ. ಮತ್ತು ಕೆಲವೊಂದು ಭಾಗದಲ್ಲಿ ಇದನ್ನು ಪ್ರತಿನಿತ್ಯ ಮುದ್ದೆ ಮಾಡಿಕೊಂಡು, ಗಂಜಿ ಮಾಡಿಕೊಂಡು ಆಹಾರದಲ್ಲಿ ಸೇವನೆ ಮಾಡ್ಕೊಳ್ತಕ್ಕಂಥದ್ದು ವಾಡಿಕೆಯಲ್ಲಿದೆ. ಮತ್ತು ಸ್ನೇಹಿತರೆ, ಇದು ನೋಡಿ, ಇದರ ಬಗ್ಗೆ ನೀವು ಇವತ್ತಿನ ಸಂಚಿಕೆಯಲ್ಲಿ ಇದರ ಬಗ್ಗೆ ತಿಳಿದಿದ್ರೆ ಮಹತ್ವ ಪ್ರತಿನಿತ್ಯ ತಗೊಳ್ತಕ್ಕಂಥದ್ದಾಗತ್ತೆ ಸ್ನೇಹಿತರೆ. ನೀವು ಅಷ್ಟು ಒಳ್ಳೆ ವಿಟಮಿನ್ಸ್ಗಳು, ಅಷ್ಟು ಒಳ್ಳೆ ಖನಿಜಗಳು ಇದರಲ್ಲಿ ತುಂಬಿದಾವೆ ಸ್ನೇಹಿತರೆ. ರಾಗಿ ಯಾರಿಗೆ ಗೊತ್ತು ಹೇಳಿ? ಪ್ರತಿಯೊಬ್ಬರಿಗೆ ರಾಗಿ ಗೊತ್ತಿದೆ. ಆದರೆ ಕೆಲವೊಂದು ಭಾಗಗಳಲ್ಲಿ ಇದನ್ನು ಬಳಸೋದಿಲ್ಲ, ಕೆಲವೊಂದು ಭಾಗಗಳಲ್ಲಿ ಇದನ್ನು ಬಳಸ್ತಾರೆ. ಸೊ ಆದರೆ ಎಲ್ಲ ಭಾಗಗಳಿಗೆ ಸಿಗತಕ್ಕಂಥದ್ದಾಗಿದೆ ಸ್ನೇಹಿತರೆ. ಮತ್ತು ಇದು ಬಂದ್ಬಿಟ್ಟು ಚಿಕ್ಕವರಿಂದ ಹಿಡಿದು ದೊಡ್ಡವರಿಗೆ ಬಹಳ ಅಂದರೆ ಬಹಳ ಅನುಕೂಲವಾಗಿರ್ತಕ್ಕಂಥದ್ದು ಇದೆ ಸ್ನೇಹಿತರೆ. ಈ ರಾಗಿಯಲ್ಲಿ ಮೊದಲನೇದಾಗಿ ನಾನು ನಿಮಗೆ ವಿಟಮಿನ್ಸ್ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ವಿಟಮಿನ್ಸ್ ಇ, B2 ಮತ್ತು B3, B1, B2, B3 ವಿಟಮಿನ್ಸ್ಗಳು ಇರ್ತವೆ. ಜೊತೆಗೆ ವಿಟಮಿನ್ಸ್ ಇ ಇರುತ್ತೆ. ಮತ್ತು ಸ್ನೇಹಿತರೆ, ಈ ವಿಟಮಿನ್ಸ್ಗಳ ಬಗ್ಗೆ ಆಯಿತು. ಮುಖ್ಯವಾಗಿ ನಾವು ಇದನ್ನು ಗಮನಿಸ್ಬೇಕಂತಂದರೆ ಸ್ನೇಹಿತರೆ, ನಾವು ಈ ರಾಗಿಯನ್ನು ಚಿಕ್ಕ ಮಕ್ಕಳಿಗೆ 6 ತಿಂಗಳ ಮಕ್ಕಳಿಂದನೇ ಶುರು ಮಾಡ್ತಾರೆ ಕೆಲವೊಬ್ಬರು. ಅಷ್ಟು ಒಳ್ಳೆ ಪೋಷಕಾಂಶ ಇದೆ. ಏನಂತಂದರೆ, ಆ ಮಕ್ಕಳಿಂದ ದೊಡ್ಡವರಿಗೆ ಹಿಡಿದು ಮೊದಲನೇದಾಗಿ ಅವರ ಮೂಳೆಗಳ ಬೆಳವಣಿಗೆ ಮತ್ತು ಮೂಳೆಯನ್ನು ಶಕ್ತಿ ಕೊಡತಕ್ಕಂಥದ್ದು ಅಂಶ ರಾಗಿಯಲ್ಲಿ ಹೊಂದಿದೆ ಸ್ನೇಹಿತರೆ. ಇದರಲ್ಲಿ ಫೈಬರ್, ಐರನ್, ಕ್ಯಾಲ್ಸಿಯಂ ಇಂಥವು ಖನಿಜಾಂಶಗಳು ಇದರಲ್ಲಿ ದೊರೆಯುತ್ತವೆ ಸ್ನೇಹಿತರೆ. ಅದರಿಂದ ನಮಗೇನಾಗುತ್ತೆ, ರಕ್ತಹೀನತೆ, ಹಿಮೋಗ್ಲೋಬಿನ್ ಅಂತ ಹೇಳ್ಬಿಟ್ಟು ಏನು ಕರಿತೀವಿ, ಐರನ್ ಅಂಶ ಕಡಿಮೆ ಇದೆ ಅಂತ ಹೇಳ್ಬಿಟ್ಟು ಡಾಕ್ಟರ್ಗಳು ಹೇಳ್ತಾರೆ. ಅವಾಗ ಮಾತ್ರ ನಿಮಗೆ ಕೆಲವೊಬ್ಬರಿಗೆ ನೆನಪು ಬಂದು, ರಾಗಿ ಗಂಜಿ ಅಥವಾ ರಾಗಿದು ಅಂಬಲಿ ಮತ್ತು ರಾಗಿ ಮುದ್ದೆನ ತಿನ್ನಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಅದಕ್ಕಿಂತ ಮುಂಚೆ ನಾವು ಪ್ರತಿದಿನ ಒಂದು ಮುದ್ದೆ ಆಗಲಿ ಅಥವಾ ಒಂದು ಲೋಟ ಗಂಜಿ ಆಗಲಿ ನಾವು ಸೇವನೆ ಮಾಡೋದ್ರಿಂದ ನಮಗೆ ಸಿಗತಕ್ಕಂಥದ್ದು ಲಾಭಗಳಂತಂದರೆ ಸ್ನೇಹಿತರೆ, ನಮಗೆ ಹಿಮೋಗ್ಲೋಬಿನ್ ಅಂದರೆ ರಕ್ತ ಶುದ್ಧಿ ಮಾಡಿ ಮತ್ತು ರಕ್ತವನ್ನು ಹೆಚ್ಚು ಮಾಡತಕ್ಕಂಥದ್ದು ಅಂಶ ಇದರಲ್ಲಿ, ಮತ್ತು ಮೂಳೆಗಳನ್ನು ಬಲಪಡಿಸತಕ್ಕಂಥದ್ದು ಅಂಶ ಇದೆ ಸ್ನೇಹಿತರೆ. ಅದಾದ ನಂತರ ನಮ್ಮ ಎಲ್ಲ ನರಮಂಡಲಗಳಿಗೆ ಶಕ್ತಿಯನ್ನು ಕೊಡತಕ್ಕಂಥದ್ದು ಅಂಶ ಈ ರಾಗಿಯಲ್ಲಿ ಹೊಂದಿದೆ ಸ್ನೇಹಿತರೆ. ಮತ್ತು ಇದನ್ನು ನಾವು ನಿದ್ರೆಹೀನತೆ, ನಾನು ಈಗ ಧ್ಯಾನದಲ್ಲಿ ನಿಮ್ಗೆ ಹೇಳ್ತಾ ಇರ್ತೀನಲ್ಲ ಸ್ನೇಹಿತರೆ, ನಿಮಗೆ ಒತ್ತಡವನ್ನು ಜಾಸ್ತಿ ಆಗಿದೆ, ಟೆನ್ಷನ್ಗಳು ಜಾಸ್ತಿ ಇದೆ ಮತ್ತು ನಿಮಗೆ ನಿದ್ರೆ ಬರಲ್ಲ ಅಂತ ಹೇಳ್ಬಿಟ್ಟು ಹೇಳ್ತೀರಾ, ನಿದ್ರೆಹೀನತೆ ಅಂತ ಹೇಳ್ಬಿಟ್ಟು ಹೇಳ್ತೀರಾ, ಮತ್ತು ಯೋಚನೆಗಳು ಬರ್ತಾ ಇರ್ತವೆ ಅಂತ ಹೇಳ್ತೀರಾ. ರಾಗಿ ಮುದ್ದೆ ರಾತ್ರಿ ಹೊತ್ತು ನೀವು ಮಲಗುವಾಗ ಒಂದು ಮುದ್ದೆ ಆಗಲಿ, ರಾತ್ರಿ ಕೂಡ ನೀವು ಮುದ್ದೆ ಮಾಡಿದ್ರೆ ಒಳ್ಳೆಯದು. ನಿಮಗೆ ಮುದ್ದೆ ಆಗಲ್ಲ ಅನ್ನೋರು ಒಂದು ಲೋಟ ಗಂಜಿನ ಮಾಡಿಕೊಂಡು ರಾಗಿಯಿಂದ ನೀವು ರಾತ್ರಿ ಪ್ರತಿನಿತ್ಯ ನೀವು ಅದನ್ನು ಮಾಡ್ಕೊಂಡು ಬರೋದ್ರಿಂದ ನಿಮ್ಮ ನಿದ್ರಾಹೀನತೆ ಮತ್ತು ನಿಮಗೇನು ಕೆಟ್ಟ ಯೋಚನೆಗಳು, ಮತ್ತು ನೀವು ಬರೀ ಯೋಚನೆಗಳನ್ನೇ ಮಾಡ್ತಾ ಇರ್ತೀರಾ, ಆ ಯೋಚನೆಗಳನ್ನು ಡಿಲೀಟ್ ಮಾಡತಕ್ಕಂಥ ಮತ್ತು ನೀವು ಖಿನ್ನತೆಗೆ ಒಳಗಡೆ ಆಗಿರತಕ್ಕಂಥ ಆ ಸಮಸ್ಯೆಗಳನ್ನ ದೂರ ಮಾಡತಕ್ಕಂಥ ಶಕ್ತಿ ಈ ರಾಗಿಯಲ್ಲಿ ಇದೆ ಸ್ನೇಹಿತರೆ. ಮತ್ತು ಈ ರಾಗಿ ಮುದ್ದೆ ಅಥವಾ ಗಂಜಿಯನ್ನು ನಾವು ಸೇವನೆ ಮಾಡೋದ್ರಿಂದ ನಮ್ಮ ಹಸಿವನ್ನು ನಿವಾರಣೆ ಮಾಡುತ್ತೆ. ಅಂದರೆ ಬೇಗ ಹಸಿವು, ಇದರಲ್ಲಿ ಫೈಬರ್ ಅಂಶ ಜಾಸ್ತಿ ಇರೋದ್ರಿಂದ ಹಸಿವನ್ನು ತಡೆತಕ್ಕಂಥದ್ದು ಮತ್ತು ಆರೋಗ್ಯವಾಗಿ ಇರಿಸತಕ್ಕಂಥದ್ದು ಶಕ್ತಿ ಈ ರಾಗಿಯಲ್ಲಿ ಸ್ನೇಹಿತರೆ. ಮತ್ತು ಇದರ ಬಗ್ಗೆ ನಾನು ಪೂರ್ತಿಯಾಗಿ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಇದರಲ್ಲಿ ಇನ್ನೂ ಅಂಶಗಳಿದ್ದಾವೆ ಮತ್ತು ಇದರ ಬಗ್ಗೆ ಪೂರ್ತಿಯಾಗಿ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಸೊ ದಯವಿಟ್ಟು ನೀವು ರಾಗಿಯನ್ನು ಪ್ರತಿನಿತ್ಯ ಒಂದು ಲೋಟ ಗಂಜಿ ಥರ ಆಗಲಿ ಇಲ್ಲ ಒಂದು ಮುದ್ದೆ ಥರ ಆಗಿ ತಿನ್ನೋದ್ರಿಂದ ನಿಮಗೆ ರಕ್ತದೊತ್ತಡ ಕಡಿಮೆ ಆಗುತ್ತೆ, ಮೂಳೆ ಬೆಳವಣಿಗೆ, ಇದು ಚಿಕ್ಕ ಮಕ್ಕಳು 6 ತಿಂಗಳಿಂದ ಶುರು ಮಾಡ್ತಾರೆ ಸ್ನೇಹಿತರೆ. ಕೆಲವೊಬ್ಬರು ಅಷ್ಟು ಪೋಷಕಾಂಶಗಳಿದೆ, ಎಲ್ಲ ಬೆಳವಣಿಗೆ ಶಕ್ತಿ ನಮಗೆ ಸಿಗತಕ್ಕಂಥದ್ದಿದೆ. ಸೊ ಅದರಿಂದ ಪ್ರತಿನಿತ್ಯ ಒಬ್ಬರು ಒಂದು ರಾಗಿ ಮುದ್ದೆ ಅಥವಾ ಒಂದು ಲೋಟ ರಾಗಿ ಗಂಜಿಯನ್ನು ನೀವು ಕುಡಿತಾ ಬರೋದರಿಂದ ನಿಮಗೆ ಎಲ್ಲ ಅಂಶಗಳು ದೊರೆಯುತ್ತವೆ ಮತ್ತು ನೀವು ಆರೋಗ್ಯದಿಂದ ಇರ್ಬೋದು ಸ್ನೇಹಿತರೆ. ಇದರಿಂದ ನಿಮಗೆ ಯಾವುದೇ ಸೈಡ್ ಎಫೆಕ್ಟ್ಗಳಿಲ್ಲ. ಸೊ
ಯಾವುದೇ ಕಾರಣಕ್ಕೂ ನೀವು ಆವಾಗವಾಗ ರೋಗ ಬಂದಿದೆ, ನನಗೆ ಕಡಿಮೆ ರಕ್ತ ಕಡಿಮೆ ಆಗಿದೆ, ಮೂಳೆಯಲ್ಲಿ ಶಕ್ತಿ ಇಲ್ಲ ಅಂತೇಳ್ಬಿಟ್ಟು ಆ ಸಮಯದಲ್ಲಿ ಬಳಸೋದಲ್ಲ ಸ್ನೇಹಿತರೆ. ಪ್ರತಿನಿತ್ಯ ಒಂದು ಹೊತ್ತು ಊಟದ ಥರ ಕೂಡ ನೀವು ಸೇವನೆ ಮಾಡಬಹುದು ಮತ್ತು ಒಂದು ಲೋಟ ರಾಗಿ ಗಂಜಿ ಕೂಡ ನೀವು ಕುಡಿಬಹುದು ಸ್ನೇಹಿತರೆ. ಸೊ ಇದು ಆಗಿತ್ತು ಇವತ್ತಿನ ವಿಷಯ. ಸೊ ಇದೇ ಥರ ಮುಂದಿನ ವಿಡಿಯೋಗಳಲ್ಲಿ ಹೊಸ ಹೊಸ ಟಿಪ್ಸ್ಗಳನ್ನು ನಿಮಗೋಸ್ಕರ ತರ್ತಾ ಇರ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ.